ಆ್ಯಕ್ಚುಲಿ ಮುನ್ನಗೆ ಏನಾಗಿದೆ ಅಂದರೆ ಕಿಡ್ನಿ ಸ್ಟೋನ್ ಆಗಿದೆ. ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ನೋಡಿ ಗೈಸ್, ಫುಲ್ ಡಲ್ಲಾಗಿ ಹೋಗಿದ್ದಾರೆ. ಪಾಪ ಮಾತಾಡೋಕ್ಕೂ ಆಯ್ತಿಲ್ಲ. ಅವಾಗಿಂದ ಒದ್ದಾಡ್ತಾನೆ ಇದ್ರು ಗೈಸ್. ಏನು ಸಡನ್ ಆಗಿ ದೃಷ್ಟಿ ಆಯಿತು, ಏನಾಯಿತು ಗೊತ್ತಿಲ್ಲ. ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಮಾರ್ನಿಂಗ್ ಕೂಡ ಬಂದಿದ್ವಿ, ಇನ್ನೂ ಕಮ್ಮಿ ಆಗಿಲ್ಲ. ಆಮೇಲೆ ಮನೆಗೆ ಹೋದ ನಂತರ ಮತ್ತೆ ಸ್ಟಾರ್ಟ್ ಆಯಿತು ಗೈಸ್. ಒಂದು ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಫುಡ್ಡಿಂದ ಪ್ರಾಬ್ಲಮ್ ಆಯಿತು ಅಂತ ಅನಿಸುತ್ತೆ. ಒಂದು 3 hours ಒದ್ದಾಡಿದ್ದೀನಿ ಗೈಸ್. ತುಂಬ ಅಂದರೆ ತುಂಬ ಪೇನ್ ಆಯಿತು. ಹಾಸ್ಪಿಟ್ಲ್ ಬೇರೆ ಎಲ್ಲೂ ತೆಗ್ದಿರಲಿಲ್ಲ. ನೋಡಿ ಗೈಸ್, ಅಚ್ಚು ಅಳ್ತಾವಳೆ. ಯಾರು ದೃಷ್ಟಿ ಹಾಕ್ಬೇಡಿ ನನ್ನ ತಮ್ಮನ್ಗೆ ನನ್ನ ಹೆಂಡತಿಗೆ. ಅವರಿಬ್ರು ಚೆನ್ನಾಗಿರ್ಲಿ ಯಾವಾಗ್ಲೂ. ಸಾಯಂಕಾಲ ಕತ್ಲಂತೂ ಎಲ್ಲಿಗೂ ಹೋಗ್ಬೇಡಿ. ನೋಡಿ ಗೈಸ್, ಮಮ್ಮಿಗೆ ಅಳು ಬರ್ತಾ ಇದೆ, ಬೇಜಾರಾಗಿ ಟೆನ್ಷನ್ ಆಗಿ. ಗೈಸ್, ನಾನು ಇವಾಗ ತಾನೇ ಇದ್ದೆ, ಮುನ್ನು ಇನ್ನೂ ಎದ್ದಿಲ್ಲ. ನೋಡಿ ಪಾಪು ಥರ ಮಲ್ಕೊಂಡಿದ್ದಾರೆ. ಬನ್ನಿ ಗೈಸ್, ಡಿಸ್ಟರ್ಬ್ ಮಾಡೋದು ಬೇಡ. ಮಮ್ಮಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ, ಹೋಗೋಣ. ಗೈಸ್, ಏನು ಗೊತ್ತಾ, ಕನಸಲ್ಲಿ ಮುನ್ನು ಏನೇನೋ ಮಾತಾಡ್ತಿದ್ರು ಆಯಿತಾ. ಸೊ ಅವರಿಗೆ ಗೊತ್ತಿರಲ್ಲ ಏನು ಮಾತಾಡಿದ್ದಾರೆ ಅಂತ. ಬಟ್ ಎದ್ಮೇಲೆ ಕೇಳೋಣ, ನಾವು ಸ್ವಲ್ಪ ಡಿಫ್ರೆಂಟಾಗಿ ಕೇಳೋಣ. ಹುಡುಗಿ ಜೊತೆ ಮಾತಾಡ್ತಿದ್ರಿ ಅಂತ ಕೇಳೋಣ, ಏನು ಹೇಳ್ತಾರೆ ನೋಡೋಣ, ಸರಿನಾ? ಮಮ್ಮಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಫ್ರೆಶ್ ಕುಡಿತಿದ್ದೀರಾ? ನೋಡಿ ಗೈಸ್, ಮಮ್ಮಿ ಬೆಳಿಗ್ಗೆ ಎದ್ದು ಫ್ರೆಶ್ ಕುಡಿತಾ ಇದ್ದಾರೆ. ನಮಗೂ ಮಾಡಿಟ್ಟಿದ್ದಾರೆ, ಇವಾಗ ಕುಡಿಬೇಕು. ನೋಡಿ ಗೈಸ್, ಮುನ್ನು ಎದ್ರು. ಚೆನ್ನಾಗಿ ಕಾಣಿಸ್ತಿಲ್ಲ. ಸ್ಕ್ರೀನ್ ತೆಗೀರಿ ಮುನ್ನು. ಇರಿ, ನಾನೇ ತೆಗಿತೀನಿ. ಅಯ್ಯಪ್ಪ ಬಿಸಿಲು. ಎದ್ದೇಳಿ. ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮುನ್ನು, ಕನ್ಸಲ್ಲಿ ಏನೋ ಕನ್ವರ್ಸ್ತಿದ್ರಿ ಆಯ್ತಾ, ಆದ್ರೆ ನನ್ನ ಹೆಸರೆಲ್ಲ ಬೇರೆ ಹುಡುಗಿನ ಮೀಟ್ ಆಗೋಗಿ ಹೋಗಿದ್ರಿ. ನನ್ನನ್ನು ಬಿಟ್ಟು ಯಾರನ್ನೋ ಮುನ್ನು ಮೀಟ್ ಮಾಡೋಕೆ ಹೋಗಿದ್ರಿ. ಸುಳ್ಳು ಹೇಳ್ತಾ ಇದ್ದೀರಾ? ನಿಜವಾಗ್ಲು ಗೈಸ್, ಹುಡುಗಿ ಹೆಸರನ್ನು ಕನ್ವರ್ಸ್ತಾ ಇದ್ನಂತೆ. ನೋಡಿ ಗೈಸ್, ಏನು ಹೇಳ್ತಾ ನಿಮ್ ಮುಖದ ಮೇಲೆ ಲೈಟ್ ಬೀಳ್ತಾ ಇದೆ. ಇವಾಗ ಓಕೆ, ಚೆನ್ನಾಗಿ. ಚೆನ್ನಾಗಂತಿದ್ದೀನಿ. ಹೇಳಿ ಮುನು, ಯಾರನ್ನ ಮೀಟ್ ಮಾಡಕ್ ಹೋಗಿದ್ರಿ ನನ್ನ ಬಿಟ್ಟು ಕನ್ಸಲ್ಲಿ? ಯಾರನ್ನ ಮೀಟ್ ಮಾಡಕ್ ಹೋಗ್ಲಿ ಮಾ? ಏನ್ ಮಾ, ಕನ್ಸಲ್ಲೂ ನನಗ್ ಫ್ರೀಡಮ್ ಇಲ್ವಾ? ಇಲ್ಲ. ನೋಡಿ ಗೈಸ್, ಕನ್ಸಲ್ಲೂ ನನ್ನನ್ನು ಮೀಟ್ ಮಾಡೋಕ್ ಬರ್ಬೇಕು ನೀವು. ಸುಳ್ತಾನೆ ಹೇಳ್ತಾರ ನೀವು. ಕನ್ಸಲ್ ನಾನ್ ಮಾತಾಡ್ತಿದ್ನಾ? ಏನಂತ ಮಾತಾಡ್ತಿದ್ದೆ? ಯಾವ ಹುಡುಗಿ ಹೆಸರು ಹೇಳ್ರಿ? ಹುಡುಗಿ ಹೆಸರು ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ರಿ ಬರು. ಅಯ್ಯಯ್ಯೋ, ನಾನೇ ಸಿಕ್ಕಿ ಬಿದ್ನ. ಸುಳ್ಳು ಹೇಳಕ್ಕೂ ಬರೋಲ್ಲ ನಮ್ ಸನ್ನುಗೆ. ಕಾಮಿಡಿ ಮಾಡಿದಾಯ್ತಾ? ನೋಡಿ ಗೈಸ್, ನನ್ನ ಮುನ್ನುಗೆ ಹುಷಾರಿಲ್ಲ. ನೋಡಿ ಗೈಸ್, ನಮ್ಮ ಮುನ್ನುಗೆ ಹುಷಾರಿಲ್ಲ. ಹೊಟ್ಟೆ ನೋವು ಬಂದ್ಬಿಡ್ತು ಗೈಸ್ ಸಡನ್ ಆಗಿ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗಿದೆ. ಇವಾಗ ಟೈಮ್ ನೋಡಿ 10:30 ಗಂಟೆ ಆಯಿತು. 2 times ಆಯಿತು ಗೈಸ್ ಹಾಸ್ಪಿಟಲ್ ಬರೋದು. ಟ್ರಿಪ್ಸ್ ಬೇರೆ ಹಾಕೋರೆ, 3 ಸರಿ ಇಂಜೆಕ್ಷನ್ ಕೊಟ್ಟವ್ರೆ ಡಾಕ್ಟ್ರು. ಫುಲ್ ಡಲ್ಲಾಗಿ ಹೋಗಿದ್ದಾರೆ. ಪಾಪ ಮಾತಾಡೋಕ್ಕೂ ಆಯ್ತಿಲ್ಲ. ಅವಾಗಿಂದ ಒದ್ದಾಡ್ತಾನೆ ಇದ್ರು ಗೈಸ್. ಏನು ಸಡನ್ ಆಗಿ ದೃಷ್ಟಿ ಆಯಿತು, ಏನಾಯಿತು ಗೊತ್ತಿಲ್ಲ. ಸಡನ್ನಾಗಿ ಸ್ಟಾರ್ಟ್ ಆಗಿಬಿಡ್ತು. ಆ್ಯಕ್ಚುಲಿ ಗೈಸ್, ನಾನೊಂದು ಮದುವೆಗೆ ಹೋಗಿದ್ವಿ ನೈಟ್ ಟೈಮು. ಸೊ ಹೋಗಿ ಬಂದು ಮಲಗಿದ್ದು ಆಯಿತಾ. ಸೊ ಬೆಳಿಗ್ಗೆ ಸ್ಟಾರ್ಟ್ ಆಗೋಯ್ತು ಸಡನ್ನಾಗಿ. ನನ್ನ ಪ್ರಕಾರ ಅಂದರೆ ಮಮ್ಮಿ ಮತ್ತು ಅಕ್ಕ ಎಲ್ಲರೂ ಹೇಳ್ತಿರೋದೇ ಮದುವೆ ಹೋಗಿ ಬಂದಂದ್ರ ಅಲ್ವಾ, ಅದರಿಂದ ಏನೋ ದೃಷ್ಟಿ ಆಗಿದೆ ಅನಿಸುತ್ತೆ ಅಂತ. ಮೇ ಬಿ ಹೌದು ಗೈಸ್, ದೃಷ್ಟಿ ಆಗಿದೆ. 3 ಇಂಜೆಕ್ಷನ್ ಕೊಟ್ಟರು ಗೈಸ್. ಅಯ್ಯೋ, ಸೊಂಟಕ್ಕೆ, ಕೈಗೆ, ಇನ್ನೊಂದು ಕೈಗೆ. ಏನೂ ತಿಂದಿಲ್ಲ. ಟ್ಯಾಬ್ಲೆಟ್ ತೊಗೊಂಡ್ರು, ಟ್ಯಾಬ್ಲೆಟ್ ಕೂಡ ವಾಮಿಟ್ ಆಗೋಯ್ತು. 2 times ವಾಮಿಟ್ ಆಗೋಯ್ತು ಬೆಳಿಗ್ಗೆಯಿಂದ. ಏನು ತಿಂದರೂ ವಾಮಿಟ್ ಆಗ್ತಿದೆ, ವಾಟರ್ ಕುಡಿದ್ರೂ ವಾಮಿಟ್ ಆಗ್ತಿದೆ. ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಮಾರ್ನಿಂಗ್ ಕೂಡ ಬಂದಿದ್ವಿ, ಇನ್ನೂ ಕಮ್ಮಿ ಆಗಿಲ್ಲ. ಆಮೇಲೆ ಮನೆಗೆ ಹೋದ ನಂತರ ಮತ್ತೆ ಸ್ಟಾರ್ಟ್ ಆಯಿತು ಗೈಸ್. ಒಂದು ಸ್ವಲ್ಪನೂ ಕಮ್ಮಿ ಆಗಿಲ್ಲ. ನೋಡಿ, ಅದಕ್ಕೆ ಮತ್ತೆ ಕರ್ಕೊಂಡು ಬಂದ್ವಿ. ಸೊ ಗೈಸ್, ಇವಾಗ ತಾನೇ ಹಾಸ್ಪಿಟಲಿಂದ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಮುನ್ನಗೆ ಏನಾಗಿದೆ ಅಂದರೆ ಕಿಡ್ನಿ ಸ್ಟೋನ್ ಆಗಿದೆ. ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗಿರೋದು, 11:30 ತನಕ ಫುಲ್ ನರಳ್ತಾ ಇದ್ರು ಗೈಸ್. ಅಯ್ಯೋ, ಒಮ್ಮೆ ಜೀವ ಹೋಗಿ ಬಂದಂಗೆ ಆಯ್ತು. ಇವಾಗ ಸ್ವಲ್ಪ ಓಕೆ, ರೆಸ್ಟ್ ಮಾಡ್ತಿದ್ದಾರೆ ಗೈಸ್. ಎದ್ದ ನಂತರ ನಿಮ್ಮ ಹತ್ರ ಮಾತಾಡಿಸ್ತೀನಿ, ಓಕೆನಾ? ನೋಡಿ ಗೈಸ್, ಮುನ್ನು ಇವಾಗ ತಾನೇ ಇದ್ರು. ಹೇಗಿದ್ದೀರಮ್ಮ? ಇವಾಗ ಹುಷಾರಾಗಿದ್ದೀನಿ. ಕಮ್ಮಿ ಆಯ್ತಾ ನೋವು? ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು 7:30 ಬೆಳಗ್ಗೆ ಹುಷಾರಾಗೇ ಇದ್ದೆ. ಸಡನ್ನಾಗಿ ಇದಾಯಿತು. ನೀವೇ ವ್ಲಾಗಲ್ಲಿ ನೋಡಿರ್ಬೋದು. ವ್ಲಾಗಲ್ಲಿ ಬೆಳಗ್ಗೆ ಮಾತಾಡಿದಾಗಲೂ ಸಹ ಹುಷಾರಾಗಿದ್ದೆ. ವಾಶ್ರೂಮ್ಗೆ ಹೋಗಿ ಬಂದಮೇಲೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ನನ್ನ ಪ್ರಕಾರ ಫುಡ್ಡಿಂದ ಇರಬೇಕು. ಫುಡ್ಡಿಂದ ಪ್ರಾಬ್ಲಮ್ ಆಯಿತು ಅಂತ ಅನಿಸುತ್ತೆ. ಒಂದು 3 hours ಒದ್ದಾಡಿದ್ದೀನಿ ಗೈಸ್. ತುಂಬ ಅಂದರೆ ತುಂಬ ಪೇನ್ ಆಯಿತು. ಹಾಸ್ಪಿಟ್ಲ್ ಬೇರೆ ಎಲ್ಲೂ ತೆಗ್ದಿರಲಿಲ್ಲ. ಸಣ್ಣ ಅಮ್ಮ ಎಲ್ಲರೂ ಟೆನ್ಷನ್ ಆಗೋಗಿದ್ರು. ತುಂಬ ಟೆನ್ಷನ್ ಆಗೋಗಿದ್ರು. ನಮ್ಮ ಅಪ್ಪ ಮತ್ತು ಸಣ್ಣ ಅಮ್ಮ ಎಲ್ಲ ಟೆನ್ಷನ್ ಆಗಿದ್ರು. ಆಮೇಲೆ ಒಂದು ಕಡೆ ಸಿಕ್ತು. ಮತ್ತು ಊಟನೂ ಸೇರ್ತಾ ಇರಲಿಲ್ಲ, ವಾಮಿಟ್ ಎಲ್ಲ ಆಗ್ತಾಯಿತ್ತು.
ಇವಾಗ ಪರವಾಗಿಲ್ಲ, ಗ್ಲೂಕೋಸ್ ಹಾಕಿದ್ದಾರೆ ಮತ್ತು ಸರಿ ಹೋಗಿದ್ದೀನಿ. ಮತ್ತು ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ, ಏನೂ ಪ್ರಾಬ್ಲಮ್ ಇಲ್ಲ. ಕಿಡ್ನಿ ಸ್ಟೋನ್ ಅಂತ ಹೇಳಿದ್ರು, ಅಂದರೆ ಚಿಕ್ಕದಾಗಿ ಒಂದು ಕಲ್ಲಿದೆ ಅಂತೆ. ಸೊ ಅದು ಕರಗಬೇಕಂದ್ರೆ ಆಪ್ರೇಷನ್ ಏನು ಬೇಡ, ಜಸ್ಟ್ ನೀವು ಏನದು ನೀರು ಕುಡಿಬೇಕು, ನೀರು ಕುಡಿದ್ರೆ ಸಾಕು ಅಂತ ಹೇಳಿದ್ರು. ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ ಗೈಸ್, ಸ್ವಲ್ಪ ಸುಸ್ತಿದೆ ಅಷ್ಟೇ, ಊಟ ಏನೂ ತಿಂದಿಲ್ಲ. ಬೆಳಗ್ಗೆ ಸಣ್ಣ ತಿನ್ನಿಸಿದ್ದು ಸ್ವಲ್ಪ ಅಷ್ಟೇ, ಅಂದರೆ ಹಾಸ್ಪಿಟಲಿಂದ ಬಂದಮೇಲೆ ಒಂದು 12 o'clock ಹಂಗೆ ನಾನು ತಿಂದಿದ್ದು. ಸೊ ಇವಾಗಲೇ ಎದ್ದಿದ್ದು, ನಿದ್ದೆ ಹೆವಿ ಬಂದಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಅದೇ ಟ್ಯಾಬ್ಲೆಟ್ ತೊಗೊಂಡಿದ್ವಲ್ಲ ಅದಕ್ಕೆ ಇರಬೇಕು ಅಲ್ಲ ಸನಮ್ಮ? ಮತ್ತೆ ವಾಮಿಟ್ ಮಾಡಿದ್ರಲ್ಲ, ಸುಸ್ತಾಗಿ ಇದ್ದೀರಾ ಅದಕ್ಕೆ ಬಾಬಾ. ಗೈಸ್ ನೆಕ್ಸ್ಟು ನಾಳೆ ಮುಂದಿನ ವ್ಲಾಗಲ್ಲಿ ನಾನು ಫುಲ್ ಸ್ಟ್ರಾಂಗ್ ಆಗಿರ್ತೀನಿ, ಬೇಗ ಹುಷಾರಾಗಿ ನಾಳೆಯಿಂದ ನಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ನೋಡಿ ಗಾಯ್ಸ್, ಸೀನಿಯರ್ ಹತ್ಗೆ ಬಂದ್ರು. ಅಚ್ಚು ಇದ್ದಾಳೆ, ಹಾಯ್ ಅಚ್ಚು. ನಮ್ಮ ಮುನ್ನುಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಮುನ್ನನ ನೋಡೋಕ್ ಬಂದಿದ್ದಾರೆ. ಅತ್ತಿಗೆ ಹೇಗಿದ್ದೀರಾ? ಸೂಪರ್ ಡೂಪರ್. ಮಣಿ ಎಲ್ಲ ಹಾಕೊಂಡ್ ಬಂದಿರೋ ಸನ್ಯಾಸಿ ಆಗಿದ್ದೀರಾ? ಹೌದಾ? ಮಸ್ತ್ ವೆಯ್ಟ್ ಉಂಡಾ ಅಚ್ಚು? ಎಂಚೊಲ್ಲರ್ ಹುಷಾರುಲ್ಲಾರಾ? ಮುನ್ನ ನೋಡಕ್ ಬಂದಿದ್ದಾರೆ ಅಕ್ಕನವರು. ಏನೆಲ್ಲ ಅಷ್ಟೊಂದು ಜೋಶಲ್ಲಿ ಬಂದಿದ್ದಾರೆ ಅಂತ ಎಲ್ಲ ಜೋಶಲ್ಲ ಅವ್ರೆ. ಗೈಸ್ ಈವ್ನಿಂಗ್ ಆಯಿತು, ಸೊ ಇಷ್ಟೊತ್ತರ್ಗು ರೆಸ್ಟ್ ಮಾಡಿದ್ವಿ. ಅಕ್ಕ ಬಾವ ಎಲ್ಲರೂ ಬಂದಿದ್ದಾರೆ, ಅಂದರೆ ಎಲ್ಲರೂ ಫಂಕ್ಷನ್ಗೆ ಹೋಗಿದ್ರಂತೆ, ಹಂಗೆ ಡೈರೆಕ್ಟ್ ಬಂದರು ನೋಡೋಕ್ಕೆ ಅಂತ, ಮಾತಾಡ್ಸೋಕ್ಕೆ ಅಂತ. ಸೊ ಹಂಗೆ ಸಣ್ಣ ಬ್ಲಾಗ್ ಮಾಡ್ತಾ ಇದ್ದಾರೆ. ನಾನು ಅವರಿಗೆಲ್ಲ ಇವಾಗ ಟೀ ಮಾಡ್ತೀನಿ, ಓಕೆನಾ? ನಿಮ್ಗೂ ಬೇಕಾ? ನೀವು ಬೇಡ ಟೀ ಕುಡಿಬೇಡಿ, ಬನ್ನಿ ಬಾಬಾ ನೀರು ಕುಡೀರಿಪ್ಪ, ಕುಡೀರಿ. ಮತ್ತೆ ಎದ್ದು ಕೂತ್ಕೊಳ್ಳಿ. ಗೈಸ್ ದಿನಕ್ಕೆ 5 ಲೀಟರ್ ಕುಡಿಲೇಬೇಕು ಅಂತ ಹೇಳಿದ್ದಾರೆ ಗೈಸ್ ಡಾಕ್ಟ್ರು. ಕುಡೀರಿ, ಕುಡಿದಷ್ಟು ಒಳ್ಳೇದು. ಅವರಿಗೆಲ್ಲ ಟೀ ಮಾಡ್ಕೊಡಿ. ನಾ ಮಾಡ್ಕೊಡ್ತಿದ್ದೀನಿ, ನೀವು ಕುಡೀರಿ ಫಸ್ಟ್. ಹಾಲ್ ತರಕ್ಕೆ ಯಾರು ಹೋದ್ರು? ಕೃಷ್ಣನ್ನ ಮತ್ತು ಶರಣನ್ನ. ಗೈಸ್ ನೋಡಿ ಗೈಸ್, ನಮ್ಮ ಅಕ್ಕ ನನ್ನ ನೋಡಕ್ ಬಂದೆ ಅಂತ ಹೇಳಿದ್ರು, ನನ್ನ ವಿಚಾರಿಸ್ಕೊಂಡ್ರು, ಅದಕ್ಕೆ ಬಂದಾಗ ಅಲ್ಲಿಂದ. ನಿಜ ಗೈಸ್, ನನ್ನ ನೋಡಕ್ಕೆ ಅಂತ ಬಂದವ್ರು ನಮ್ಮ ಅಕ್ಕ, ನಮ್ಮ ಬಾವ. ಯಾರು ದೃಷ್ಟಿ ಹಾಕ್ಬೇಡಿ ನನ್ನ ತಮ್ಮನ್ಗೆ, ಆಮೇಲೆ ತಮ್ಮನ ಹೆಂಡತಿಗೆ, ಅವರಿಬ್ರು ಚೆನ್ನಾಗಿರ್ಲಿ ಯಾವಾಗ್ಲೂ. ಇಬ್ರಿಗೂ ಅಕ್ಕ. ಸಂಜೆ ಆದ್ರೆ ಇವ್ರಿಗೆ ಸಂಜೆ ಆದ್ರೆ ಸಾಕು, ಕೈ ಕಾಲೇ ಬರ್ಬುಜಿ. ನೆನ್ನೆ ಇವತ್ತು ಬೆಳಗ್ಗೆ ನನಗೆ ಹೊರಗಡೆ ಎಲ್ಲೋ ಹೋಗಂಗಿಲ್ವಾ? ಸಾಯಂಕಾಲ ಕತ್ಲಂತೂ ಎಲ್ಲಿಗೂ ಹೋಗ್ಬೇಡಿ. ಆ ಮಮ್ಮಿನೇ ಮದ್ವೆ ಕರ್ಕೊಂಡು ಹೋಗಿದ್ದು, ನಾವ್ ಇಷ್ಟು ದಿನ ಎಲ್ಲಿಗೂ ಹೋಗಿರ್ಲಿಲ್ಲ, ಮದ್ವೆಗೆ ಹೋಗಿನೇ ಪ್ರಾಬ್ಲಮ್ ಆಗಿದ್ದು ಅಲ್ವಮ್ಮ? ಹೌದು. ನೋಡಿ ಗೈಸ್, ಡೈರೆಕ್ಟ್ ಆಗಿ ಮನೆ ಒಳಗಡೆ ಬಂದು ಕೂತ್ಕೊಂಡು ಬಿಡ್ತು. ಅಜ್ಜ ಕರ್ಕೊಂಡ್ ಬಂದಿದ್ದೀವಿ ಡಾಗ್ನ. ಹೌದು, ಏನ ತಿನ್ನಕ್ಕೆ ಹಾಕಿದ್ರೆ ಬಾಬಾ ನೋಡಿ ಗೈಸ್, ಅಚ್ಚು ಅಳ್ತವಳೆ, ಯಾಕಂದ್ರೆ ಅವ್ರ ಅಣ್ಣ ನಾಯಿನ ಕಳಿಸ್ತವ್ರಲ್ವಾ, ಅದಕ್ಕೆ ಅಳತ್ತವಳೆ ಗೈಸ್. ನೋಡಿ ಅಚ್ಚು ನೋಡಿ ಗೈಸ್ ಎಷ್ಟು ಅಳ್ತಿದ್ದಾಳೆ. ನಾಯಿ ಮೇಲೆ ಎಷ್ಟು ಫೀಲಿಂಗ್ ಇದೆ ನೋಡಿ ನಮ್ಮ ಅಚ್ಚುಗೆ. ಅಚ್ಚು ಅಳು ನಿಲ್ಸು ಸಾಕು. ಇವಾಗ ನಾಯಿ ಹೋಯ್ತಲ್ವಾ, ಅದಕ್ಕೆ ಅವಾಗ ಊಟ ಹಾಕ್ತಾ ಇರ್ತೀವಿ, ಆಯ್ತಾ? ಹಾ ಅಚ್ಚು ಅವಾಗ ಊಟ ಹಾಕ್ತಾ ಇರ್ತೀವಿ, ನಾವು ನೋಡ್ಕೋತೀವಿ, ನೀನು ಟೆನ್ಷನ್ ತಗೋಬೇಡ. ನೀನು ಸ್ಕೂಲ್ಗೆ ಹೋಗಿ ಬಾ, ನೀನು ಯಾವಾಗ ಸ್ಯಾಟರ್ಡೆ ಸಂಡೇ ಇಲ್ಲಿ ಬರ್ತೀಯಾ, ನಾಯಿ ಜೊತೆ ಆಟ ಆಡು ಅಂತ, ಆಯ್ತಾ? ಹಾ ನೀನೇ ಕರ್ಕೊಂಬಂದಿದ್ದ ಅದನ್ನ? ನಿನ್ನಿಂದನೇ ಬರ್ತಾ ಇತ್ತಾ ಅಂಗಡಿಗೆ ಹೋಗಿದ್ದಾಗ? ಯುಕ್ತ ನೀನ್ ಕರ್ಕೊಂಬಂದನೋ? ಮಾತಾಡ್ಸ್ತಾ ಇದ್ಲ ಅದನ್ನ? ಅಳ್ಬೇಡ ಬಿಡು, ಆಯ್ತು ಇವಾಗ ಹೋಗ್ಲಿ. ನೋಡಿ ಗೈಸ್, ಮಮ್ಮಿಗೆ ಅಳು ಬರ್ತಾ ಇದೆ, ಬೇಜಾರಾಗಿ, ಟೆನ್ಷನ್ ಆಗಿ. ಬೆಳಿಗ್ಗೆ ಸಿಚುವೇಶನ್ ಆ ತರ ಇತ್ತು ಗಾಯ್ಸ್. ಆತರ ನಳ್ತಾ ಇದ್ದೆ ಅಂತನಾ ಗಾಯ್ಸ್? ನಮ್ಮಮ್ಮ ಅಂತೂ ಫುಲ್ಲು ಟೆನ್ಷನ್ ಆಗಿ ಹೋಗಿದ್ರು. ಮುಖ ತೋರಿಸು ಕ್ಯಾಮ್ರಾಗೆ. ಅವರು ಒಂಥರ ಮನ್ಸಲ್ಲಿ ಇಟ್ಕೊಂಡಿರ್ತಾರೆ, ಅದೆಲ್ಲ ಏನು ಹೇಳ್ಕೊಳಲ್ಲ ನಮ್ಮಮ್ಮ. ಫುಲ್ಲು ಬೇಜಾರಾಗ್ಬಿಟ್ಟಿದ್ರು ನನ್ಗೆ ಬೆಳಗ್ಗೆ. ಶರಣನು ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿದ್ದ ಬೆಳಗ್ಗೆ. ಲೈಟ್ ಬೀಳ್ತೈತೆ. ಶರಣ ನಿಮ್ಗೆ ಹೆಂಗ ಅನಿಸ್ತು? ಏನು ಹೊಟ್ಟೆ ಅಳ್ತಾ ಇದ್ರಲ್ಲ, ಅದಕ್ಕೆ ಬೇಜಾರಾಯ್ತು ಅಷ್ಟೇ. ಹೌದಾ? ಏನಂತ ಏನ್ ಟೆನ್ಷನ್ ಆಗಿತ್ತು.
ಅಂದ್ರೆ ಹಾಸ್ಪಿಟ್ಲ್ ಎಲ್ಲೂ ಓಪನ್ ಇರ್ಲಿಲ್ವಲ್ಲ, ಅದಕ್ಕೆ ಹಿಂಸೆ ಆಗ್ಬಿಟ್ಟಿತ್ತು. ಎಲ್ಲೋದ್ರೂ ಓಪನ್ ಇಲ್ಲ ಅಂದ್ರೆ ಹೆಂಗಾಗುತ್ತೇಳೋ ಆ ಟೈಮಲ್ಲಿ, ಯಾರಿಗೂ ಬರಬಾರ್ದು ಆ ಥರ. ಸಣ್ಣ ಎಲ್ಲರಿಗೂ ಕಾಫಿ ಟೀ ಮಾಡ್ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಹಾಲು ಮಾಡ್ಕೊಡ್ತಿದ್ದಾರೆ. ಅಚ್ಚು ಹಾಲು ಇಷ್ಟ ನಿಂಗೆ? ಯಾಕೋ ನೀನ್ ಬೇಜಾರಲ್ಲಿ ಇದೆಯಾ? ಇಬ್ರು ಮತ್ತೆ ಕಿತ್ತಾಡ್ಕೊಂಡ್ರ? ಓ, ನೀವಿಬ್ರು ಮಾತಾಡ್ತಾ ಇಲ್ವಾ ಈಗ? ಇಬ್ರು ಎನಿಮೀಸ್ ಆಗಿದ್ದೀರಾ ಅಣ್ಣ ತಂಗಿ? ಹೋಗಿ ಯಾವಾಗ್ಲೂ ಕಿತ್ತಾಡ್ತಾರಿ. ನಡಿ ಆಯ್ತಲ್ಲ, ಕುತ್ಕೊಂಡು ಹಾಲು ಬಿಡು, ಹೋಗ್ಲಿ, ಹೋಗಿ ಕುತ್ಕೊಂಡು ಹಾಲು ಕುಡಿ, ಆಮೇಲೆ ಸರಿ ಹೋಯ್ತೀರಾ. ನನಗ್ ಬೇಡ ಸಣ್ಣಮ್ಮ, ನೀವು ಕುಡೀರಿ ಈಗ, ಸರಿನಾ? ನಿಮ್ಗೂ ತಲೆ ನೋಯ್ತಾಯ್ತಾ ಗಾಯ್ಸ್? ನನಗೆ ಹಿಂಗಾಗಿರೋದಕ್ಕೆ ಸಣ್ಣನು ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಬೆಳಗ್ಗೆಯಿಂದ. ಫುಲ್ ಅವ್ರಿಗೂ ತಲೆನೋವು. ನನ್ನ ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ. ಈಗ ಅಕ್ಕ ಬಂದ್ರು ಅಂತ ಪಾಪ ಅವರು ಬಂದು ಇಲ್ಲಿ ಕಾಫಿ ಟೀ ಮಾಡ್ತಿದ್ದಾರೆ ಅಷ್ಟೇ. ನೋಡಿ ಗೈಸ್, ಮುನ್ನುಗೆ ದೃಷ್ಟಿ ತೆಗಿತಾ ಇದ್ದಾರೆ. ಇವರು ಮಾಲಿನ್ಯಕ್ಕ ಅವರ ಅತ್ತೆ ದೃಷ್ಟಿ ತೆಗೆದಿದ್ದಾರೆ ಗೈಸ್. ಮುನ್ನುಗೆ ದೃಷ್ಟಿ ಆಗಿದೆ ಅಲ್ವಾ, ಸೊ ಅದಕ್ಕೆ ನನಗೆ ಮಾತ್ರ ಅಲ್ಲ, ಸಣ್ಣಗೂ ಆಗಿದೆ. ಇಬ್ಬರಿಗೂ ಒಟ್ಟಿಗೆ ತೆಗಿಬಾರ್ದಂತೆ. ಸೊ ಅದಕ್ಕೆ ಫಸ್ಟ್ ನಿಮಗೆ ಇವಾಗ ಹುಷಾರಿಲ್ಲ ಅಲ್ವಾ, ಫಸ್ಟ್ ನಿಮಗೆ ತೆಗ್ಸೋಣ, ಆಮೇಲೆ ನನಗೆ ನಾಳೆ ಅಥವಾ ನಾಡ್ದು ನಂಗೆ ತೆಗಿತಾರೆ. ಓಕೆನಾ ಗೈಸ್? ಮುನ್ನುಗೆ ಇವಾಗ ದೃಷ್ಟಿ ತೆಗ್ದಾಯ್ತು, ಎಲ್ಲ ದೃಷ್ಟಿ ಹೊಟ್ಟೋಗಾಯ್ತು. ಇವಾಗ ಹೆಂಗೆ ಫೀಲಿಂಗ್? ಫ್ರೀನಾ? ತಲೆ ಸ್ವಲ್ಪ ನೋಯ್ತಿದೆ ಅಷ್ಟೇ. ಹೌದಾ? ಬಿಟ್ರೆ ಏನಿಲ್ಲ, ಸ್ವಲ್ಪ ಸುಸ್ತು. ಆಯ್ತಾಯ್ತಾ, ಎಲ್ಲ ಕಮ್ಮಿ ಆಗುತ್ತೆ, ಸರಿನಾ? ನಾಳೆ ನಿಮಗೆ ತೆಗಿತಾರೆ, ಆಯ್ತಾ? ಸರಿ ಬಂಗಾರಿ, ಆಯ್ತಪ್ಪ. ಗಾಯ್ಸ್, ಇವತ್ತೊಂದು ಫುಲ್ಲು ಬರೀ ಇದೇ ಆಗುತ್ತೆ, ಡಲ್ ಆಗಿತ್ತು ಇವತ್ತಿನ ಡೇ, ಬೇಜಾರಾಗ್ತಿದೆ. ಹೌದಲ್ವಾ? ವ್ಲಾಗ್ ಇದು ಸಬ್ಸ್ಕ್ರೈಬರ್ಸ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಫುಲ್ ಡೇನೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಆದ್ರೂ ನೀವು ನನ್ನ ಜೊತೆ ಇದ್ರಿ, ಬರೀ ಟೆನ್ಷನ್ ಅಲ್ಲೇ ಇದ್ರಿ. ಪರವಾಗಿಲ್ಲ ಬಿಡಿ, ನೀವು ಹುಷಾರಾದ್ರೆ ಸಾಕು. ಮುನ್ನೂನ ಇವಾಗ ತಾನೇ ಮಲಗಿಸ್ಬಿಟ್ಟು ಬಂದೆ. ಅವ್ರು ನಿದ್ದೆ ಮಾಡಿದ್ದಾರೆ, ಇವಾಗ ರೆಸ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ಪೇಯ್ನ್ ಏನಿಲ್ಲ ಗೈಸ್, ಅವರು ಆರಾಮಾಗಿದ್ದಾರೆ. ಸೊ ಅವ್ರಿಗೆ ಬೇಗ ಫುಲ್ ಕಂಪ್ಲೀಟಾಗಿ ಕಮ್ಮಿ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ನಾನು. ನೆಕ್ಸ್ಟ್ ಏನಂತಂದರೆ, ಒಂದೊಂದು ನಿಮಿಷಕ್ಕೂ ನಾನು ಅವರಿಗೆ ವಾಟರ್ ಕೊಡ್ತಾ ಇದ್ದೀನಿ, ಯಾಕಂದರೆ ನೀರು ಕುಡಿದಷ್ಟು ಕಿಡ್ನಿ ಸ್ಟೋನ್ ಹೋಗುತ್ತೆ ಅಂತೆ. ಸೊ ಅದಕ್ಕೋಸ್ಕರ ಮತ್ತು ಫುಡ್ಡಲ್ಲಿ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒಂದ್ಸಾರಿ ಮುನ್ನೂನ ತೋರಿಸ್ತೀನಿ, ನಿದ್ದೆ ಮಾಡಿದ್ದಾರೆ, ಆದರೆ ನಿಮ್ಗೊಂದ್ಸಾರಿ ಮುನ್ನೂನ ತೋರಿಸ್ತೀನಿ, ಬನ್ನಿ. ನೋಡಿ ಗೈಸ್, ಮುನ್ನು ನಿದ್ದೆ ಮಾಡಿದ್ದಾರೆ. ನೋಡಿ, ಇದನ್ನೇ ನಾನು ಹೇಳಿದ್ದು, ನಾಳೆ ಹಾಸ್ಪಿಟಲ್ಗೆ ಹೋಗಿ ರಿಮೂವ್ ಮಾಡಿಸ್ಬೇಕು ಅಂತ. ಸೊ ಇವಾಗ ಪರವಾಗಿಲ್ಲ ಗೈಸ್. ಸೊ ಗೈಸ್, ಇವಾಗ ನಮ್ಮ ಅತ್ತಿಗೆ ನನಗೆ ತಲೆಗೆ ಎಣ್ಣೆ ಹಚ್ತಾರೆ, ಯಾಕಂದರೆ ನನಗೂ ಫುಲ್ ಹೀಟಾಗಿ ಹೋಗಿದೆ. ಸೊ ಅದಕ್ಕೋಸ್ಕರ ಅತ್ತಿಗೆ ಎಣ್ಣೆ ಹಚ್ತಾರೆ. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಮುನ್ನು ಹುಷಾರಾಗ್ತಾರೆ. ಓಕೆ, ಬಾಯ್ ಬಾಯ್, ಗುಡ್ ನೈಟ್. ಬಾಯ್ ಬಾಯ್, ಗುಡ್ ನೈಟ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ.